ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂತ ನಮ್ಮ ಪಾರ್ಟಿ ಅಧ್ಯಕ್ಷ ಕುಮಾರಸ್ವಾಮಿ ಅವರ ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ. ನಾವು ಕಳಿಸಿದ್ದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡ ಮತದಾನ ಆಗಿದ್ದ ಪರಿಣಾಮ ಜೆಡಿಎಸ್ ಪಕ್ಷದ ವತಿಯಿಂದ ವಿಪ್ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿದ ಜೆಡಿಎಸ್ ಮುಖಂಡ ಜೆಡಿಎಸ್ ವರಿಷ್ಠರಿಂದ ಯಾವುದೇ ಉಚ್ಚಾಟನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆದರೆ ಈ ಹಿಂದೆ ಜೆಡಿಎಸ್ ಪಕ್ಷದ ವರಿಷ್ಠರಾದಂಥ ಕುಮಾರಸ್ವಾಮಿ ಅವರು ಪಕ್ಷದ ವಿರುದ್ಧ ಮತ ಚಲಾಯಿಸಿದ್ದ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರಿಗೆ ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂತ ನಮ್ಮ ಪಾರ್ಟಿ ಅಧ್ಯಕ್ಷ ಕುಮಾರಸ್ವಾಮಿ ಅವರ ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ. ನಾವು ಕಳಿಸಿದ್ದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ. ಹೌದು, ಸೆಪ್ಟೆಂಬರ್ 28ರಂದು ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಪಕ್ಷದ ವರಿಷ್ಠರಾದ ಕುಮಾರಸ್ವಾಮಿ ಅವರು ನಗರಸಭಾ ಚುನಾವಣೆ ವೇಳೆ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯ ಮಠಪಪ್ಪ ಹಾಗೂ ವೀಣಾರಾಮು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಗೆ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನಗರಸಭೆ ಸದಸ್ಯರಾದ ಇಬ್ಬರು ಮನೆಗಳಿಗೂ ತೆರಳಿ ನೋಟಿಸ್ ನೀಡಿದ್ದರು. ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಸುಳ್ಳು ಸುದ್ದಿಗೋಷ್ಠಿಯನ್ನ ನಡೆಸಿರುವುದು ಈಗ ನನಗೆ ಪಾಟಲಿಗೆ ಕಾರಣವಾಗಿದೆ. ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿದ ಹಿನ್ನೆಲೆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಸಲುವಾಗಿ ನಗರಸಭೆ ಸದಸ್ಯರ ಮನೆಯ ಮುಂಭಾಗ ನೋಟಿಸ್ ಅನ್ನು ಸಹ ಅಂಟಿಸಿ ಬರಲಾಗಿತ್ತು. ಆದರೆ ಇಂದು ಯಾವುದೇ ನೋಟಿಸ್ ಹಾಗೂ ಪಕ್ಷದ ವರಿಷ್ಠರಿಂದ ಮಾಹಿತಿ ಬಂದಿಲ್ಲ ಎಂದು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ನಗರಸಭೆ ಸದಸ್ಯ ಮಠಪಪ್ಪ ನೀಡಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂತ ನಮ್ಮ ಪಾರ್ಟಿ ಅಧ್ಯಕ್ಷ ಕುಮಾರಸ್ವಾಮಿ ಅವರ ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ. ನಾವು ಕಳಿಸಿದ್ದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ.